ನಮಸ್ಕಾರ ಅಭಿಮಾನಿಗಳೇ, ಇವತ್ತು ಸ್ಪೆಷಲ್ ನಿಮ್ಮ ಸಲುವಾಗಿ ಒಂದು ವಿಡಿಯೋ ತೊಗೊಂಬಂದಿದ್ದೀವಿ. ಅದು ಇನ್ನೂವರೆಗೂ ಯಾವಾಗೂ ನಾವು ಬಿಟ್ಟೇನೇ ಇಲ್ಲ ನಿಮ್ಗೆ. ಇವತ್ತು ನಿಮಗೆ ನಾವು ಬಿಡ್ತಾ ಇದ್ದೀವಿ. ಅದು ಏನಿದೆ ಅಂತ ಹೇಳಿ ಚಿನ್ನು ಹೇಳ್ತಾರೆ. ಹೇಳ್ರಿ ಅದು ಏನದ ಅಂತ. ಅಭಿಮಾನಿ ಮಿತ್ರರೇ, ಹಿತೈಷಿ ಬಂಧುಗಳೇ, ತಮಗೆಲ್ಲರಿಗೂ ನಮಸ್ಕಾರ, ವಂದನೆಗಳು. ಸೊ ತಮಗೆ ಗೊತ್ತಿರುವ ಹಾಗೆ ನಾನು 31 ಆಗಸ್ಟ್ 2025 ಸರ್ಕಾರಿ ಸೇವೆಯಿಂದ 34 ವರ್ಷಗಳ ನಂತರ ನಿವೃತ್ತಿಯಾಗಿದ್ದೀನಿ. ಈ ನಿವೃತ್ತಿಯ ಅಂಗವಾಗಿ ತಾವೆಲ್ಲರೂ ಮನಸಾರೆ ವೈಯಕ್ತಿಕವಾಗಿ ಬಂದು ನನ್ನನ್ನು ಹರಿಸಿ ಸತ್ಕರಿಸಿ ತುಂಬಾ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದೀರಿ. ಸೊ ತಮಗೆಲ್ಲರಿಗೂ ನನ್ನ ಮನದಾಳದ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ತಮ್ಮ ಒಂದು ಹಿತ ಚಿಂತನೆ ಹಾಗೂ ಆಶೀರ್ವಾದ, ಶುಭ ಹಸ್ತ ಇದೇ ರೀತಿ ಯಾವತ್ತೂ ನನ್ನ ಜೊತೆಗೆ ಇರಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ತಾವೆಲ್ಲರೂ ದೂರದ ಊರುಗಳಿಂದ ಬಂದು ನಮ್ಮ ಊರಿಗೆ ಸಿಂಧಿಪುರ ಬೆಟ್ಟಕ್ಕೆ ಬಂದಿದ್ದೀರಾ, ಆಫೀಸ್ಗೆ ಬಂದಿದ್ದೀರಾ. ಪ್ರೋತ್ಸಾಹ ಫೌಂಡೇಶನ್ ಸಾಕಷ್ಟು ನನ್ನ ಸಹಪಾಠಿಗಳು ಕೂಡ ಮಿತ್ರರು ಕೂಡ ಹರಿಸಿದ್ದೀರಾ. ಒಳ್ಳೊಳ್ಳೆ ಉಡುಗೊರೆ ಜೊತೆಗೆ ಸತ್ಕಾರ ಮಾಡಿದ್ರ. ತಮಗೆಲ್ಲರಿಗೂ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ತಮಗೆಲ್ಲರಿಗೂ ಅನಂತ ಅನಂತ ವಂದನೆಗಳು ಹೇಳ್ತಾ ಆ ಗಿಫ್ಟ್ಗಳು ನೀವು ಕೊಟ್ಟಿದ್ದೀರಲ್ಲ, ನಮಗಂತೂ ಬಹಳ ಇಷ್ಟ ಆಗ್ಯಾವ. ನಾವಂತೂ ನೋಡಿದೀವಿ, ನೀವು ನೋಡಕ್ ರೆಡಿ ಇದೀರಲ್ಲ. ಎಲ್ಲ ಒಂದೊಂದಾಗಿ ನೋಡೋದು ನಡೀರಿ. ಈಗ ಈ ವಿಡಿಯೋ ಒಳಗ್ ನಾವ್ ನೋಡಾಗದೇವಿ ನಮ್ಗೆ ಯಾವ್ಯಾವ ಗಿಫ್ಟ್ ಸಿಕ್ಕಾವದೆಲ್ಲ ಡಬ್ಬ ಐತೆ. ಕಾಚೈತಿ ನೋಡಿ ಶಂಭು. ಅದು ಅಟ್ಟೆ ಐತದೆ, ಕವರ್ ಅಟ್ಟೆ ಇಷ್ಟ. ಮಸ್ತ್ ಐತೆ. ಡಿಫ್ರೆಂಟ್ ಐತೆ ನಾವು ನೋಡಾಕ. ಮನೆಯೊಳಗೆ ಇರ್ಲಿಲ್ಲ ಬುದ್ಧ ಅಂದ, ಮತ್ತು ಬುದ್ಧ ಅವ್ರದ್ದು ಬಂತು ಮನ್ಯಾಗ. ಆಮೇಲೆ ಏನೋ ಡಿಫ್ರೆಂಟ್ ಅನಿಸ್ತಾ ಇದೆ ನೋಡಾಕ. ಲುಕ್ ಮಸ್ತ್ ಐತಿ. ಆಮೇಲೆ ಇದದ ಹಿಂಗೆ ಗಟ್ಟಿ ಹಿಂಗೆ ಹೆಂಗೆ ಡಿಸೈನ್ ಎಷ್ಟು ಭಾರಿ ಮಾಡ್ಯಾರ ನೋಡಿದ್ರು. ಥ್ಯಾಂಕ್ ಯು ಮಾ ನಿನಗೆ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ, ಮಂಜರಿ ಫ್ಯಾಮಿಲಿಯವ್ರಿಗೆ ನಮಗಿದೆಲ್ಲ ಕೊಟ್ಟಿದ್ದೀರಾ. ಅವ್ರ ಸರ್ನಿ ಮಂಜರಿ ಬರ್ದಾರಲ್ಲ ಹಿಂದೆ ಕಾಣಿಕೆ ಅಂತ. ಅದ್ರ ಹಿಂದೆ ಕಾಣಿಕೆ ಅಂತ ಬರ್ದಾರ ನೋಡ್ರಿ ಚಿನ್ನು. ಅದು ಆಫೀಸ್ ವತಿಯಿಂದ ಬಂದೈತ್ಲ. ಇದ್ರ ಹಿಂದೆ ಹಿಂಗೆ ಬರ್ದಾರ ನೋಡಿ. ನೋಡಿ ಹಿಂದಿನ ಸೈಡ್ ಅಗ್ನಿಶಾಮಕ. ಹಿಂದೆ ಅದ್ರ ಹಿಂದೆ ಅದಕ್ಕೆ ಹಚ್ಚಿಬಿಡೋದು. ಅಗ್ನಿಶಾಮಕ ಠಾಣೆಯ ಚಲೋ ಬರೀತಾರಲ್ಲ, ಹಿಂಗೆ ಅಪ್ಪ ಬರೀತಾರಲ್ಲ ಹಂಗೆ. ಇದು ನೋಡಿದ್ಮೇಲೆ ಗೊತ್ತಾಗ್ತದೆ ನಮ್ಗೆ, ಯಾಕಂದ್ರೆ ಮರ್ತು ಹೋಗಿರ್ತದಲ್ಲ ಅವಾಗ ಯಾರು ಕೊಟ್ಟಿದ್ದಂತ ಹೇಳಿ. ಅದ್ರ ಹಿಂದೆ ಬರ್ದಾರ ನೋಡಿ ಅವರು, ಚಿನ್ನು ಥರ ಅವರು. ಇಲ್ಲಿ ನೋಡಿ ಹಿಂಗೆ ಬರ್ದಾರ ನೋಡ್ತೀನಿ. ಇಲ್ಲ ನಂಗೆ ಭಾಳ ಇಷ್ಟ ಇವ್ರ. ನಾ ಇವ್ರ ಕಡೆ ಹೋಗಿದ್ದೆ ಒಂದ್ಸರಿ. ನಾನು ನಿಜ ಇವ್ರಿಗೆ ನೋಡೇನಿ, ನಿಜವಾಗ್ಲೂ ನಾ ಇವ್ರಿಗೆ ನೋಡೇನಿ. ಇವ್ರು ಭಾಳ ಸಿಂಪಲ್ ಆಗಿ ಮತ್ತು ಇವ್ರ ಪ್ರವಚನಗಳು ಭಾಳ ಮಸ್ತ್ ಹೇಳ್ತಾರೆ. ಜ್ಞಾನ ಯೋಗಾಶ್ರಮ ವಿಜಯಪುರ ಅಂತ ಹೇಳಿ, ಜ್ಞಾನ ಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು. ನೋಡಿದ್ಮೇಲೆ ಎಷ್ಟು ಒಂದು ಮುಗ್ಧ ಮಗು ಥರ ಅನ್ಸತೈತೆ ನೋಡಿ. ಶ್ರೀಮತಿ ರೇಖಾ ಮತ್ತು ಶ್ರೀಕಾಂತ್ ಅವರು ಯರ್ನಾಳ, ನಮ್ಮ ಮನೆಯವ್ರ ಫ್ರೆಂಡ್ ಅವರು ಕೊಟ್ಟಿದ್ದಾರೆ ಇದು. ಹೌದು, ಸಿಂಗೇನ ಯರ್ನಾಳ್ ಊರು. ಇದು ಇಲ್ಲ ನೋಡಿಲ್ಲ ನಾನು. ಮೆಹನತ್ ಎಷ್ಟೊಂದು ಮಾಡಿದಾರ. ಒಬ್ರೇ ಸಿಂಗೇನ್ ಅವರು ಇದೆ ಇಷ್ಟೊಂದು ಮಾಡಿದ್ದಾರೆ. ಚಿನ್ನೊಂದು ಇನ್ಫಾರ್ಮ್ ಫೋಟೋ ನನಗೆ ಬೇಕಾಗಿತ್ತಿದೆ. ನಾ ಇವರಿಗೆ ಇದೇ ನಮ್ದಿದ್ರು ನಂದು ಫೋಟೋ ಹಾಕಿದ್ದಾರೆ. ಇವೆರಡು ಚಲೋ ಬಂದಾವು. ಫೋಟೋ ಕಳಿಸಿಲ್ಲ. ಸಣ್ಣ ಅಪ್ಪನ ಕಡೆ ಫೋಟೋ ಐತಲ್ಲ, ಎಲ್ಲ ಬರ್ದಿದ್ದಾರೆ ನೋಡಿ. ಎಲ್ಲಿ ಹೋದ್ರಿ ಭಾರಿ ಮಾಡ್ಯಾರ. ಸುರೇಶ್ ಕೆಂಪಣ್ಣ ಸಾಂಗ್ಲಿ
ಇಲ್ಲಿ ಕೊಟ್ಟಾನೆ ಇದು ಅಧ್ಯಕ್ಷರು ಮಾಡಿದ್ರು ಅದ ಅದ ರೀತಿ ಬರೀತಾರ್ರಿ. ಇಲ್ಲ ತಪ್ಪೈತದ ಅಧ್ಯಕ್ಷರು ಕೇಂದ್ರೀಯ ಇದು ಇದು ಸರಕು ಅದು ಕೂದು ಮಿಸ್ಟೇಕ್ ಇದೆ. ಶಿವಲಿಂಗ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ SC ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕೇಮಾಭಿವೃದ್ಧಿ ಸಂಘ ಬೆಂಗಳೂರು. ಎಷ್ಟು ಮಸ್ತ್ ಮಾಡ್ಯಾರ ನೋಡಿ. ಒಂದು ರಿಟೈರ್ಮೆಂಟ್ ಇದು ಮಾಡಿಬಿಡೋದು. ವಿಜಯ್ ಕುಮಾರ್ ಅವ್ರ ಕಡೆ ಎರಡದ ಹೇಳು. ಹಸಿ ಕುಂಕುಮ ಅರಿಶಿನ ಕುಂಕುಮ ನೀರು ಕುಡಿಗೋಲ್ಲ ಹಾಕೊಂಡ ಅರಿಶಿನ ಕುಂಕುಮದ ನಮಗೆ ಇವರು ಪ್ರಿಯಾಂಕಾ ಮತ್ತು ವಿಜಯ್ ಕುಮಾರ್ ವಿಜಯ್ ಪ್ರಕಾಶ್ ಅಲ್ಲ ಕುಮಾರ್ ಪ್ರಿಯಾಂಕಾ ಮತ್ತು ನಾರ್ವೆ ಪ್ರಿಯಾಂಕಾ ಮತ್ತು ಹಾಂ ಇಲ್ಲಿ ನೋಡಿ ನಾರ್ವೇಕರ್ ಅವರು ಇದು ಖಾನಾಪುರದಿಂದ ನಮಗೆ ಯಾವಾಗಲೂ ನಾ ಹೇಳ್ತೇನಲ್ಲ ಅರಿಶಿನ ಕುಂಕುಮ ಅಂತಂದ್ರೆ ಭಾಳ ಹೌದಾ ನಿಂಗೆ ಇಷ್ಟನ ಅವ್ರು ಹೇಳ್ಯಾರ ಅದ ಪಂಚಧಾತು ಇದು ಇವರು ಜಗ್ಗು ಪುನಃ ಅಲ್ಲಿಂದ ಇದು ಕಳಿಸ್ಕೊಟ್ಟಾರ ಅವ್ರು ನಮಗಲ್ಲಿ ವಜನ್ ಅದು ಯಾವುದು ಪಂಚಧಾತು ಅಂತ ಹೇಳಿ ಹ್ಞೂ ಯಾಕಂದ್ರೆ ಈ ಥರನೂ ಮನೆ ಒಳಗೆ ಇರ್ಬೇಕಂತ ಭಾಳ ಒಳ್ಳೇದು ಇದೈತೆ ಅಂತ ಇದು ಈ ರೀತಿ ಅವ್ರು ಕೊಟ್ಟಿದ್ದಾರೆ. ಬರ್ದಿದ್ದದಾವ ಅದ್ರ ಅಕ್ಷರಗಳು ಬರ್ದಿದ್ದದಾವ. ನಾನು ಪುರಾತನ ಕಾಲ ಒಳಗೆ ಮೊದಲು ನೋಡ್ತಿದ್ದೆ ಅದೆಲ್ಲ ಮಹಾರಾಜ ಇವರೆಲ್ಲ ಮನೆ ಒಳಗೆ ಇವೆಲ್ಲ ಇರ್ತಾವ ಆ ಥರ. ಈಗ ನಮ್ಮ ಮನೆ ಒಳಗನ ನಮ್ಮ ಮನೆಗೆ ಒಂದೊಂದು ಸ್ಪೆಷಲ್ ಅದ ಸ್ಪೆಷಲ್ ಅದಾವ ನೋಡಕ್ಕೆ ಸ್ಪೆಷಲ್ ಅನಿಸ್ತೈತಿ. ಭಾಳ ಚೆನ್ನಾಗದ. ಪುಣೆ ಅಂತ ಬರ್ದಾರ ನೋಡಿ ಇಲ್ಲಿ. ಗೋಷ್ಠ ಇತೇ ಸಂಪತ್ ನಾಹಿ ಅಂತ ಪುಣೆ. ಜಗ್ಗು ತುಂಬ ತುಂಬ ಧನ್ಯವಾದ ನಿಮ್ಗೆ. ಶಾಂಭವಿಗೆ ಏನೋ ಈ ಬುಕ್ ಭಾಳ ಇಷ್ಟ ಅಂತ ಅವಳು. ಹೆಲ್ತ್ ಸಲುವಾಗಿ ಸ್ಮಾಲ್ ವಿನ್ಸ್ ಎವ್ರಿ ಡೇ. ಹಾಂ ಚಲೋ ಐತ್ಲ ಸ್ಮಾಲ್ ವಿನ್ಸ್ ಎವ್ರಿ ಡೇ ಇದು ಒಂದೊಂದು ಪೇಜ್ ದಿನಾಲು ಓದ್ಬೇಕಪ್ಪ ಬಾಯಿರ್ಲಿ ಬರ್ತಾರಪ್ಪ ಒಂದು ನಿಮಿಷ. ಚಲೋ ಅದ ಇದೆ ಅವ್ರು ಹೇಳ್ಯಾರ ರೀ ಒಂದು ಚೀಲ ಒಳಗೆ ಕೊಡೋಂಗಪ್ಪ. ಸೊ ಈ ಒಂದು ಏನೋ ಗಿಫ್ಟ್ ಅನ್ನ ಫ್ರಮ್ ಕಾಣಿಕೆಯನ್ನ ನಮ್ಮ ಮಂಜು ಅವರ ಆಫೀಸರ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗೋಕಾಕ್ ಗಾಯಕವಾಡ ಸಾಹೇಬರು ಕೊಟ್ಟಿದ್ದಾರೆ. ಓಕೆ ಏನಿದೆ ಅಂತ ನೋಡಿ. ಚಿನ್ನು ಈಗ ನಾವೆಲ್ಲ ಪ್ಯಾಕಿಂಗ್ ತೆಗಿತಾ ಇದೀವಿ. ಚಿನ್ನು ಸ್ಕೂಟಿ ಬೆಳಿಗ್ಗೆ ಅಪ್ಪು ಡ್ಯೂಟಿಗೆ ಹೋಗಿ ಬಂದ ಖಾನಾಪುರ್ಗೆ. ಅವಾಗ ಅಲ್ಲಿ ಸ್ಕೂಟಿ ಏನೋ ನಡು ದಾರಿ ಒಳಗೆ ಬಂದ್ವಿತ್ತಂತ ಗಣೇಶ್. ನಾ ಹೇಳಿದ್ದ ಗಣೇಶ ವಾವ್ ಅದ್ನಾಗ ಹೋಗುವ ಕೊಟ್ಕೊಡ್ಸ ಮಸ್ತ್ ಐತದ. ಹಾಟ್ ಕಿಟ್ಲಿ ಅಂತ ಹಾಟ್ ಕಿಟಲ್ ಅಂತ ಹೇಳಿ ನೀರಿಂದ ಕೊಟ್ಟಿದ್ದಾರೆ. ಓ ಅದೇ ಇಟ್ಟು ಬಿಡ ನಿನಗೆ ಆಮೇಲೆ ಮೇಲೆ ಬೇಕಾಗ್ತದೆ. ಮ್ಯಾಲೆ PG ಮಾಡಕ್ ಹೋಗ್ ಚಲೋ ಇದೆ. ಥ್ಯಾಂಕ್ ಯು ಧನ್ಯವಾದ ಭಾಳ ನಿಮ್ಗೆ. ಸೇಮ್ ಅದೇ ಖರೆ ಸ್ವಲ್ಪ ಡಿಫ್ರೆಂಟ್ ಸ್ವಲ್ಪ ಡಿಫ್ರೆಂಟ್ ಅದ. ಸಂತೋಷ್ ಮಾನೆ ಅಂತ ಹೇಳಿ ನಮ್ಮ ಅತ್ತಿ ಮಗ. ಇಲ್ಲ ರೀ ಭಾಳ ಮಸ್ತ್ ಐತಿ. ಬರೀ ಕಡೆ ಇಲ್ಲಿ ನೋಡಿ ನಾವು ಯಾವಾಗಲೂ ರಾಧಾಕೃಷ್ಣ ಥರನೇ ಹಿಂಗೆ ಇರಲಿ ಅಂತ ಹೇಳಿ ನಮಗೆ ರಾಧಾಕೃಷ್ಣದ ಇದು ಸ್ಪೆಷಲ್ ನಮ್ಮ ಸಲುವಾಗಿ ಸ್ಪೆಷಲ್ ಗಿಫ್ಟ್ ಅದ ಇದೆ. ಇದು ನೋಡಿದ ಮೇಲೆ ನಾವು ಜೋಡಿ ಹಿಂಗೆ ನಮ್ದು ಇರಲಿ ಅಂತ ನಮಗೆ ಕೊಟ್ಟಿದ್ದಾರೆ. ಭಾಳ ಮಸ್ತ್ ಅದ ಮತ್ತು ಡಿಸೈನ್ ಭಾಳ ಮಸ್ತ್ ಐತಿ. ಈ ಡಿಸೈನ್ ಅಲ್ಲಿ ನೋಡಲ್ಲ ಪು ಡಿಸೈನ್. ಹಾಂ 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 ಇವರು ಹಾಂ ಸಿದ್ಧಾರೂಢ ಹುಲ್ಕುಂದ್ ಅಂತ. ಹಾಂ ಶಾನೇಕ ಅವ್ರ ಮಗ ಶಾನೇಕ ಕೊಟ್ಟಿದ್ದಾಳಿದೆ. ಶಾನೇಕ ಅಂತಂದ್ರೆ ನಮ್ಮ ತವ್ರ. ವಾವ್ ನೋಡಿ ಹಿಂಗೆ ಮಾಡ್ತಾರೆ ಪಕ್ಷಿಗಳಂದ್ರೆ ನಮ್ಮ ಮನೆಯೊಳಗೆ ಎಷ್ಟು ಪ್ರೀತಿ ನೋಡಿ. ಈಗಲ್ ಅಂದ್ರೆ ಇಷ್ಟ. ಭಾಳ ಮಸ್ತ್ ಐತಿ. ಚಲೋ ಐತಿ. ನಿನ್ನ ರೂಮ್ದಾಗ ಹಚ್ಕೊಂಬೇಡ. ನಿಂಗೆ ಇಷ್ಟ ಅಲ್ಲ ಬೆಳಿಗ್ಗೆ. ಹಾಂ
ಎಷ್ಟು ಮಸ್ತ್ ಐತಿ ನೋಡು, ಭಾಳ ಮಸ್ತ್ ಐತಿ. ಭೀಮ್ಶಿ ಯಲ್ಲಪ್ಪ ಬಿರ್ನಾಳಿ. ಭೀಮ್ಶಿ ಯಲ್ಲಪ್ಪ ಬಿರ್ನಾಳಿ. ಅವ್ರಿಗೆ ಆ ದಿನ ಫೋನ್ ಮಾಡಿದ್ರಲ್ಲ, ಇವ್ರ ಅಪ್ಪ ಅಂದ್ರೆ ನಮ್ಮ ಮನೆಯವ್ರ ಫ್ರೆಂಡ್ ಅವರು ಸಮಾಜದವರು. ಪಂಚಾಯತಿ ಮೆಂಬರ್. ಕರಂಜಿ. ಕರಂಜಿಗೋಳ್ ಕರಂಜಿ ಅಲ್ಲ, ಅದು ಕರ್ಜಿಂಗ್. ಕರ್ಜಿಂಗ್ ಅಂತ. ಅವ್ರು ಇವ್ರು ಎಲ್ಲಾರು ಸೇರ್ಕೊಟ್ಟಾರ. ಅದು ಎಲ್ಲಪ್ಪ ಭೋಯಿ, ಫಕೀರ್ ಬಪ್ಪ ಭೋಯಿ ಅವರು ಅದಾರ. ಹ್ಮ್ ಬಸವಣ್ಣ. ಆಚಾರ್ಯವೇ ಸ್ವರ್ಗ, ಅನಾಚಾರ್ಯವೇ ನರಕ, ಕಾಯಕ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕಾಯಕವೇ ಕೈಲಾಸ. ಮಸ್ತ್ ಐತಿ. ಸೊ ತಾವೆಲ್ಲ ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರಿ. ನಮ್ಮ ಪ್ರತಿಯೊಂದು ಆಕ್ಟಿವಿಟೀಸ್ ಅಂದ್ರೆ ದಿನನಿತ್ಯದ ಚಟುವಟಿಕೆಗಳು, ನಾವು ಭೇಟಿಯಾಗುವುದು, ಬರುವುದು, ಹೋಗುವುದು, ನಿವೃತ್ತಿ ಅಂಗವಾಗಿ ತಾವೆಲ್ಲ ಬಂದಿರುವುದು, ಉಡುಗೊರೆ ಕೊಟ್ಟಿದ್ದು, ಸತ್ಕಾರ ಮಾಡಿದ್ದು ಎಲ್ಲವನ್ನು ಸವಿಸ್ತರವಾಗಿ ನಾವು ನಿಮಗೆ ತೋರಿಸ್ಕೊತಾ ಬಂದಿದ್ದೀವಿ. ಇದು ಕೂಡ ವಿಡಿಯೋ ನೋಡ್ರಿ, ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ರಿ, ಮತ್ತೆ ನಮಗೆ ಶುಭ ಹಾರೈಕೆ ಮಾಡ್ರಿ ಅಂತ ಕೇಳ್ಕೊತಾ ಇದ್ದೀವಿ. ಅಭಿಮಾನಿಗಳೇ, ನೋಡ್ಕೊಂಬಂದ್ರಲ್ಲ ಗಿಫ್ಟ್ಗಳೆಲ್ಲ, ನಮಗೂ ಅದ ನೋಡಿದ ಕೂಡಲೇ ನಾವು ಗಿಫ್ಟ್ಗಳು ಓಪನ್ ಮಾಡಿ ನೋಡ್ತಾ ಇದ್ವಲ್ಲ, ಆ ಟೈಮ್ದಾಗ ಒಂದೊಂದಾಗಿ ನೀವು ಕೊಟ್ಟಿದ್ರಲ್ಲ, ನಮ್ಮ ಸಲುವಾಗಿ ಅವು ಬಹಳ ಸ್ಪೆಷಲ್ ಇದ್ದು. ಮತ್ತು ನೀವು ನಮ್ಮ ಸಲುವಾಗಿ ಸ್ಪೆಷಲ್, ನಮ್ಮ ಲಾಗ್ಗಳು ನೋಡ್ತಿರಲ್ಲ, ನೀವು ನಮ್ಮ ಸಲುವಾಗಿ ಸ್ಪೆಷಲ್ ಕೊಟ್ಟಂಗಾಗೈತಿ. ಅವು ಒಂದೊಂದು ಅದಾವಲ್ಲ, ಒಂದೊಂದ್ರೊಳಗೆ ಒಂದೊಂದು ಅವು ಅಷ್ಟು ನಮಗೆ ಅದ್ರೊಳಗೆ ಸ್ಪೆಷಲ್. ಹಾ, ಎಲ್ಲ ಆ ರೀತಿನೂ ಕೊಟ್ಟಿದ್ದೀರಾ. ಮತ್ತು ಅದ್ರೊಳಗೆ ನಾವು ಅದು ನೀವೇನು ಕೊಟ್ಟಿದ್ದು ಯಾರಿಗೂ ಕೊಡಲ್ಲ, ನಮ್ಮ ಹತ್ರನೇ ನಾವು ಇಟ್ಕೊಳ್ಳೋರಿದ್ದೀವಿ. ಮತ್ತು ನಾವು ಒಂದೊಂದು ನಮ್ಗೆ ಅವು ನೆನಪುಗಳ ಸಲುವಾಗಿ ನಾವು ಇಟ್ಕೋತೇವೆ ಅವ ನೀವು ಕೊಟ್ಟಿದ್ದೆ. ಅದೇ ಆಮೇಲೆ ಈ ಗಿಫ್ಟ್ಗಳ ಜೊತೆ ಭಾಳ ಜನ ನೀವು ಸೀರೆ, ನಮ್ಮ ಮನೆಯವ್ರಿಗೆ ಬಟ್ಟೆ ಅದು ಎಲ್ಲ ಕೊಟ್ಟಿದ್ದೀರಾ. ಭಾಳ ನಮ್ಗೆ ನಿಮ್ಮ ಏನು ಬೆಲೆ ವಸ್ತುಗಳು ಏನಾದ್ರು ಕೊಟ್ಟಿದ್ದೀರಲ್ಲ, ನಾವು ಸ್ವೀಕಾರ ಮಾಡಿದೀವಿ. ನೀವು ಕೊಟ್ಟಿದ್ದನ್ನ ಸೀರೆಗಳು ಇರ್ಲಿ, ನಮ್ಮ ಮನೆಯವ್ರ ಡ್ರೆಸ್ ಇರ್ಲಿ, ಅವರು ನೀವು ಕೊಟ್ಟಿದ್ದ ಡ್ರೆಸ್ ನಮ್ಮ ಮನೆಯವರು ಹೊಲ್ಕೋತಾರ. ನಾನು ಆ ಸೀರೆಗಳನ್ನ ನಾನು ಹಾಕೊಂತೀನಿ, ನಿಮ್ಗೆ ಹೇಳ್ತೀನಿ. ಆ ಸೀರೆಗಳನ್ನ ಎಲ್ಲ ಉಡುಗೊರೆಗಳು ತುಂಬಾ ಬೆಲೆ ಬಾಳುವಂತವಾಗಿದಾವ, ಬಹಳ ಆತ್ಮೀಯವಾಗಿದಾವ, ನಮಗೆ ಬಹಳ ಇಷ್ಟ ಆಗಿದಾವ. ಅದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದ. ಅಷ್ಟು ಟೈಮ್ ತಕ್ಕೊಂಡ ಮತ್ತು ಅದು ನಮ್ಮ ಊರಿಗೆ ನೀವು ಸಿದ್ದಿ ಕುರ್ಬೇಟಿಗೆ ಅಷ್ಟು ದೂರ ಬಂದ ಅಷ್ಟೆಲ್ಲ ಉಡುಗೊರೆಗಳು ತಗೊಂಡು ಬಂದ ನಮ್ಗೆ ಆಶೀರ್ವಾದ ಮಾಡಿ ಹೋಗಿದ್ದೀರಾ. ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಚಿರಋಣಿ ಇರ್ತೀವಿ. ಯಾವಾಗಲೂ ಸದಾ ನಮಗೆ ನೆನಪಿರ್ತದ, ಮರೀಲಿಕ್ಕೆ ಆಗದೆ ಇರೋದು, ಕಣ್ಣಿಗೆ ಕಟ್ಟಿದಂಗೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅಭಿಮಾನಿಗಳಿಗೆ ನನ್ನ ಮಗಳು ಕೃತಜ್ಞತೆ ಹೇಳಿಕೆ ಬರ್ತಾ ಇದ್ದಾಳೆ, ಅವ್ರಿಗೆ ಕೂಡ ಭೇಟಿಯಾಗಿ. ನಾವಂದ್ ಹೇಳತ್ತೇನಂದ್ರೆ, ಯಾರ್ ಗಿಫ್ಟ್ಸ್ ತಂದಿಲ್ಲ ಅವ್ರೇನು ಬೇಜಾರ್ ಮಾಡ್ಕೊಳ್ಬೇಕಾಗಿಲ್ಲ. ಗಿಫ್ಟ್ ನೀವು ತರ್ಬೇಕಂತ ನಮ್ಗೆ ಏನಿರ್ಲಿಲ್ಲ, ನಾವು ಗಿಫ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ನೀವು ಬಂದೇ ಇಲ್ಲ, ಅದ ನಮಗ್ ಭಾಳ ಅಂದ್ರೆ ಭಾಳ ದೊಡ್ಡ ವಿಷಯ ಐತಿ. ನೀವು ಬಂದ್ ಆಶೀರ್ವಾದ ಮಾಡಿಲ್ಲ, ಅದ ಎಲ್ಲಾರ್ಗು ದೊಡ್ಡ ಗಿಫ್ಟ್ ತರ ಆಯ್ತು. ನಮ್ಗೆ ಬಂದ ನಮ್ ಕಾರ್ಯಕ್ರಮ ಎಲ್ಲ ನೋಡ, ಎಲ್ಲಾ ಹೂವದು ಹರ್ಷ, ಎಲ್ಲಾರ್ಗು ಸಹಾಯ ಮಾಡಿ, ಅದ್ರ ನೀವು ಎಂಜಾಯ್ ಮಾಡಿ, ಅದಕ್ಕೊಂದ್ ದೊಡ್ಡ ಇವೆಂಟ್ ಮಾಡಿದ್ರಲ್ಲ, ಅದು ನಮ್ ಭಾಳ ಖುಷಿ ಆಗೈತಿ. ಗಿಫ್ಟ್ಸು ಕೊಟ್ಟಿರೋದೆಲ್ಲ ಅದು ನಮ್ಗೆ ಇಷ್ಟ ಆಗೈತದ. ಯಾರು ಕೊಟ್ಟಿಲ್ಲ ಅವ್ರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಕು. ನಾ ಹೇಳೋದೆಲ್ಲ ಸಂಬಂಧ ಹೇಳ್ಬಿಟ್ಲು, ಅದಕ್ಕ ನಾವ್ ಅದೇ ಮಾತಾಡ್ತೇನೆ ಅಂತ ಹೇಳಿ. ನಮ್ದು ಬಹಳ ದಿನದಿಂದ ನಮ್ದು ಆಸೆ ಇತ್ತು, ಒಂದ್ ರಿಟೈರ್ಮೆಂಟ್ ಫಂಕ್ಷನ್ ಮಾಡ್ಬೇಕಂತ. ಮತ್ತ ಮಾಡಾಕ್ ನಾವ್ ಬಹಳಷ್ಟ ಕನಸ್ ಕಟ್ಟಿದ್ದು. ಎಷ್ಟು ವರ್ಷದಿಂದ ಅಪ್ಪ ಕನಸಿತ್ತು, ಊರಾಗ ಒಂದ್ ರಿಟೈರ್ಮೆಂಟ್ ಫಂಕ್ಷನ್ ಮಾಡಿ, ಅವ್ ಊರೊಳಗೆ ಹುಟ್ಟಿ ಬೆಳೆದ್ ಬಂದಿದ್ದು ಊರೊಳಗೆಲ್ಲ ಇದು ರಿಟೈರ್ಮೆಂಟ್ ಫಂಕ್ಷನ್ ಮಾಡೆಲ್ಲ ಜನ ಮಾಡಿದ್ಗೆಲ್ಲ ಪ್ರತಿಕ್ರಿಯೆ ಕೊಡೋ ಸಲುವಾಗಿ ಒಂದು ರಿಟೈರ್ಮೆಂಟ್ ಫಂಕ್ಷನ್ ಮಾಡ್ಬೇಕಂತಿತ್ತು. ಅದ್ ಮಾಡೋದ್ ನಮ್ದು ಇಂಟರ್ನ್ಶಿಪ್ ಒಳಗೂ ನಾವೆಲ್ಲ ಟೈಮ್ ತಕ್ಕೊಂಡು ಅದ್ರೊಳಗಿಂದ ನಾವು ಕರೆಕ್ಟ್ ಹೋಗಿ ಮಾಡಿ ರಿಟೈರ್ಮೆಂಟ್ ಫಂಕ್ಷನ್ ಮಾಡಕ್ ಡೇಟ್ ಫಿಕ್ಸ್ ಮಾಡಿದ್ವು. ಅದಾದ್ಮೇಲೆ ಹೋಗಿ ಬಂದು ದೀಪಾವಳಿ ಇತ್ತು, ಅವಾಗ ಸ್ವಲ್ಪ ದಿನ ಆದ್ಮೇಲೆ ಇಟ್ಟಿದ್ದು ಡೇಟು. ನಾವು ಸ್ವಲ್ಪ ಸಮೃದ್ಧಿ ಎಕ್ಸಾಮ್ ಅದಾವಂತ ಮುಂದಿನ ಮಾಡೋರಿದ್ದು, ಅದನ್ನು ಸಮೂನು ಒಪ್ಕೊಂಡು ಎಕ್ಸಾಮ್ ಒಳಗ ಆಕಿ ರಿಟೈರ್ಮೆಂಟ್ ಫಂಕ್ಷನ್ ಇಟ್ಕೊಂಡ್ಲು. ಮತ್ತ ಅದ್ ಫಂಕ್ಷನ್ ಸಕ್ಸಸ್ ಆಗಾಕ ಒಬ್ಬರಿಂದ ಯಾವ್ದು ಫಂಕ್ಷನ್ ಸಕ್ಸಸ್ ಆಗಾಕ ಕಾರಣ ಇರೋದಿಲ್ಲ. ಅದ್ ಒಂದ್ ಫಂಕ್ಷನ್ ಸಕ್ಸಸ್ ಆಗ್ಬೇಕಂದ್ರೆ ಬಹಳಷ್ಟು ಜನಗಳು ಕಾರಣ ಇರ್ತಾರೆ.
ನಾವಲ್ಲಿ ಊರಿಗೆ ಹೋಗೋ ತನಕ ನಂದು ಇಂಟರ್ನ್ಶಿಪ್ ಡ್ಯೂಟಿ ಮುಗಿಸ್ ಊರಿಗೆ ಹೋಗೋ ತನಕ ಅಲ್ಲಿ ಕೆಲಸ ಎಲ್ಲ ಸ್ಟಾರ್ಟ್ ಇತ್ತು. ಮದ್ವೆ ಒಳಗೆ ಭಾಗಿಯಾಗ ಜನ ಎಷ್ಟದ ನಮ್ಗೆ ಗೊತ್ತಾಗ್ತೈತೆ ಅದರಿಂದ. ಅಲ್ಲಿ ಹೋದ ತಕ್ಷಣ ಎಲ್ಲ ಕೆಲಸ ಕಂಟಿನ್ಯೂ ಇದ್ದು, ನಾವು ಬಂದ್ಮೇಲೆ ಕೆಲಸ ಯಾಕಂದ್ರೆ ನಮ್ ಫಂಕ್ಷನ್ ಐತದ, ನಾವ್ ಇರ್ಲಿಲ್ಲ ಅಲ್ಲಿ. ಆದ್ರೂ ಕೆಲಸ ಎಲ್ಲ ಕಂಟಿನ್ಯೂ ಸ್ಟಾರ್ಟೇ ಇದ್ದು, ಒಂದಾದ್ಮೇಲೆ ಒಂದು. ನಮ್ಗೆ ಯಾರು ನಮ್ ಕಡೆ ದುಡ್ಡಿಲ್ಲ, ಈ ಕೆಲಸ ಎಲ್ಲ ಇದ್ ಮಾಡೋದೇನ್ ಬೇಡ, ನೀವು ಬರೋ ತನಕ ಕಾಯ್ಕೋತ್ ಕುಂತೇವೆ ಅಂತ ಹಂಗೇನು ಇರ್ಲಿಲ್ಲ. ಅದ್ ಬರೋ ತನಕ ಎಲ್ಲ ರೆಡಿ ಇತ್ತು. ಫಂಕ್ಷನ್ ಆಗುವಾಗ ನಮ್ಗೆ ಎಲ್ಲಾರು ಅವಾಗಿಂದ ಅವಾಗ ಎಲ್ಲ ನಮ್ಗ್ ಸತ್ಕಾರ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಮ್ಗೆಲ್ಲಾರು ಸಹಕಾರ ಮಾಡಿದ್ರು. ಮತ್ ಅವ್ರ ಸಹಕಾರ ಇರ್ಲಿಲ್ಲ ಅಂದ್ರೆ ನಮ್ಗೆ ಏನು ಮಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಒಂದ್ ಮನುಷ್ಯದಿಂದ ಏನು ಮಾಡಕ್ ಸಾಧ್ಯ ಇಲ್ಲ. साथी हाथ बढ़ाना, एक अकेला थक जाएगा, मिलकर बोझ उठाना. साथी हाथ बढ़ाना, साथी हाथ बढ़ाना. ಮತ್ ಸಮೂ ಹೇಳಿದಂಗ ಗಿಫ್ಟ್ ತರೋದು ಗಿಫ್ಟ್ ತರೋದು ಇಂಪಾರ್ಟೆಂಟ್ ಇಲ್ಲ. ನಾವೊಂದ್ ವಿಡಿಯೋ ಬಿಡೋ ಸಲುವಾಗ ನಾವು ತೋರ್ಸಾಕಷ್ಟೇ ವಿಡಿಯೋ ಮಾಡೇವಿ. ಗಿಫ್ಟ್ ನೀವು ಬಂದ್ ನಮಗ್ ಬೆಟ್ಟಾಗಿ ಒಬ್ಬೊಬ್ಬ ಮನುಷ್ಯ ಬಂದಿದ್ದು ನಮಗ್ ಅವ್ರು ನೋಡಿ ಬ್ಲೆಸ್ಸಿಂಗ್ಸ್ ಕೊಡೋದ್ ನೋಡಿ ಬಹಳ ಖುಷಿ ಆಯ್ತು. ಅವ್ರು ನಮ್ ಸಲುವಾಗಿ ಅಷ್ಟು ದೂರದಿಂದ ಬೇರೆ ಊರಿಂದ ಬಂದಿದ್ರು. ಅಷ್ಟ್ ನಾವು ಒಂದ್ ಮನಿ ಬಿಟ್ಟು ಬೇರೆ ಮನಿಗ್ ಹೋಗಾಕ್ ನಮ್ಗ ಅಷ್ಟ್ ಒಂದೊಂದ್ಸಲ ಆಗೋದಿಲ್ಲ. ಆದ್ರೂ ಜನ ಎಲ್ಲ ಅಷ್ಟ್ ದೂರಿಂದ ನಮ್ ಸಲುವಾಗಿ ಬೆಳಗಾವಿಂದ ಆ ಕಡೆ ಈ ಕಡೆಯಿಂದ ಎಲ್ಲಾ ಕಡೆಯಿಂದ ಬಂದು ನಮ್ ಫಂಕ್ಷನ್ ಸಕ್ಸಸ್ ಮಾಡಿದ್ದಾರೆ. ಅದಕ್ಕ ನಮ್ಗೆ ಬಹಳ ಖುಷಿ ಆಯ್ತು. ನೀವೆಲ್ಲಾರು ನಮ್ಗೆ ಹಿಂಗ ಪ್ರೋತ್ಸಾಹ ಮಾಡ್ಕೋತಿದ್ದಂದ್ರೆ ನಮ್ದು ಇನ್ನೂ ಬಹಳ ಮುಂದೆಲ್ಲ ಚಲೋ ಆಗೋದಿದೆ. ನೀವೆಲ್ಲ ನೋಡೋದಕ್ಕೆ ಖುಷಿ ಪಡ್ಬೇಡಿ. ಸುಮಾರು ವಿಡಿಯೋಗಳನ್ನು ನಾವು ನಮ್ಮ ನಿವೃತ್ತಿ ಅಂಗವಾಗಿ ಬಿಟ್ಟಿದ್ದೀವಿ. ವಿಶೇಷವಾಗಿ ನನ್ನ ಕಚೇರಿಯಲ್ಲಿ ನಿವೃತ್ತಿ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ನನ್ನ ಎಲ್ಲ ಸಹಕಾರಿ, ನನ್ನ ಎಲ್ಲ ಹಿರಿಯ ಅಧಿಕಾರಿಗಳು, ಸಹಪಾಠಿ ಮಿತ್ರರು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅವರಿಗೂ ಧನ್ಯವಾದ. ನಮ್ಮ ಆಯುಕ್ತರಿಗೆ ಅವರಿಗೂ ಧನ್ಯವಾದ. ಆಮೇಲೆ ಅದೇ ರೀತಿ ನಮ್ಮ ಸ್ವಗ್ರಾಮ ಶಂದಿಗುರುಬೆಳದಲ್ಲಿ ನಿವೃತ್ತಿ ಕಾರ್ಯಕ್ರಮ ಮಾಡಲಿಕ್ಕೆ ನನ್ನ ಮಗ ಹೇಳಿದಂಗೆ ನನ್ನ ಸಮಾಜ ಶ್ರೀ ಹರಳಯ್ಯ ಸಮಾಜದ ಎಲ್ಲ ಬಂಧುಗಳಿಗೂ ನಾನು ಯಾವತ್ತೂ ಚಿರಋಣಿಯಾಗಿದ್ದೀನಿ. ವಿಶೇಷವಾಗಿ ನನ್ನ ಸಹೋದರ ಶ್ರೀ ಗಿರೀಶ್ ಸಾಂಗ್ಲಿ, ನನ್ನ ಅಳಿಯರಾದ ಶ್ರೀ ಸುರೇಶ್ ದೇವಮಾನೆ, ಬಾಳು ದೇವಮಾನೆ ಸಮಸ್ತ ಪರಿವಾರದವರು, ಆಮೇಲೆ ನನ್ನ ಊರಿನ ಸಮಸ್ತ ನಾಗರಿಕರು ನನಗೆ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಎಲ್ಲರೂ ಸಹಾಯ ಮಾಡಿದ್ರಿ, ಸಪೋರ್ಟ್ ಮಾಡಿದ್ರಿ. ನೀವೆಲ್ಲ ಸಪೋರ್ಟ್ ಮಾಡಿರೋದ್ರಿಂದ ಇನ್ನೊಂದು ಕಾರ್ಯಕ್ರಮ, ನಿವೃತ್ತಿ ಕಾರ್ಯಕ್ರಮ, ನನ್ನ ಪ್ರೋತ್ಸಾಹ ಫೌಂಡೇಶನ್ ಅಧ್ಯಕ್ಷರು, ಸದಸ್ಯರು, ಎಲ್ಲ ಸಿಬ್ಬಂದಿ, ಎಲ್ಲ ಸದಸ್ಯರು ಕಾರ್ಯಕ್ರಮಕ್ಕೆ ಬಂದು ಒಂದು ವಿಜೃಂಭಣೆಯಿಂದ ನನಗೆ ಸತ್ಕಾರ ಮಾಡಿದ್ದಕ್ಕಾಗಿ ಪ್ರೋತ್ಸಾಹ ಫೌಂಡೇಶನ್ ಎಲ್ಲ ಬಾಂಧವರಿಗೂ ಕೂಡ ನಾನು ನನ್ನ ಪರವಾಗಿ, ಕುಟುಂಬದ ಪರವಾಗಿ ಕೃತಜ್ಞತೆ, ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅವರಿವರು ಎನ್ನದೇ ಎಲ್ಲರಿಗೂ ಈ ನಿವೃತ್ತಿ ಅಂಗವಾಗಿ ಬಂದು ಹರಿಸಿ ಸತ್ಕರಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ಅದೇ ರೀತಿ ನನ್ನ ಸಮರ್ಥ ಕಾಲನಿ ಸೊಸೈಟಿ ಒಳಗ ಸ್ವಯಂ ಸೇವಿ ಸಂಘದ ಎಲ್ಲ ಸದಸ್ಯರು, ವಿಶೇಷವಾಗಿ ಶ್ರೀ ದೇವರಮನಿ ಸರು, ಆಮೇಲೆ ಕುಂಬಾರ್ ಸರು, ಆಮೇಲೆ ಮಾಶೇಖರ್ ಸರು, KS ಪಾಟೀಲ್ ಸರು, ಇನ್ನೂ ಸುಮಾರು ಸದಸ್ಯರು ಕೂಡಿಕೊಂಡು ಒಂದು ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡಿ ನಾನು ಸತ್ಕಾರ ಮಾಡಿದ್ದೆ. ಅವರಿಗೂ ಕೂಡ ಧನ್ಯವಾದ. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಒಂದು ಕೃತಜ್ಞತೆಯನ್ನು ತಮಗೆ ಅರ್ಪಿಸ್ತಾ ಇದ್ದೇನೆ. ಈ ನಿಮ್ಮ ಸಹಕಾರ ಯಾವತ್ತೂ ಈ ಮುಂದೆಯೂ ನನ್ನ ಜೊತೆಗೆ, ನನ್ನ ಮಕ್ಕಳೊಟ್ಟಿಗೆ, ನನ್ನ ಕುಟುಂಬ ಜೊತೆಗೆ ಇರ್ತದ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ.